ಅವ್ರು ಏನು ಮಾಡ್ತಾರಂದರೆ ಜಾರ್ಡನ್ನಿಂದ ಇದ್ಕೊಂಡು ಈ ಇಸ್ರೇಲ್ನ ಒಂದು ಮೈನ್ ಮೇಲೆ ಅಟ್ಯಾಕ್ ಮಾಡಿ ಸುಮಾರು 3 ಜನನ ಕೊಲ್ತಾರೆ. ಅದರಿಂದ ಕೋಪಗೊಂಡಂತಹ ಇಸ್ರೇಲ್ ಇವರ ಮೇಲೆ ದಾಳಿ ಮಾಡಿದಾಗ ಜಾರ್ಡನ್ ಅವರ ಸಪೋರ್ಟಿಗೆ ಬರುತ್ತೆ. ಆದರೆ ತುಂಬ ಸುಲಭವಾಗಿ ಇಸ್ರೇಲ್ ಅವ್ರನ್ನ ಗೆಲ್ತಾರೆ. ಇದರಿಂದ ಫ್ರಸ್ಟ್ರೇಟ್ ಆದಂತಹ ಜಾರ್ಡನ್ನ ಕಿಂಗ್ ಏನು ಹೇಳ್ತಾರೆ ಅಂದರೆ ಈಜಿಪ್ಟ್ ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅವರು ಈಜಿಪ್ಟ್ನ ಅಕ್ಯೂಸ್ ಮಾಡ್ತಾರೆ. ಈ ರೀತಿ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಹೋಗುತ್ತೆ. 1967ರಲ್ಲಿ ಈಜಿಪ್ಟ್ನ ಅಧ್ಯಕ್ಷರಾದಂತಹ ಅಬ್ದಲ್ ನಾಜರ್ಗೆ ಸೋವಿಯತ್ ಯೂನಿಯನ್ನಿಂದ ಒಂದು ರಾಂಗ್ ಮೆಸೇಜ್ ಬರುತ್ತೆ. ಏನಂದರೆ ಸಿರಿಯಾದ ಬಾರ್ಡರ್ನಲ್ಲಿ ಇಸ್ರೇಲ್ ಅವರು ತಮ್ಮ ಆರ್ಮಿಯನ್ನು ಡೆಪ್ಲಾಯ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ನಿಜ ಆಗಿರೋದಿಲ್ಲ. ಈ ಸುದ್ದಿಯನ್ನು ಕೇಳಿದಂತಹ ಅಬ್ದಲ್ ನಾಜರ್ ಏನು ಮಾಡ್ತಾರಂದರೆ ಈ ಸಿರಿಯಾ ಹಾಗೂ ಸಿನಾಯ್ ಹಾಗೂ ಗಾಜಾಪಟ್ಟಿಯಲ್ಲಿ ತಮ್ಮ ಒಂದು ಸೈನ್ಯವನ್ನು ಡೆಪ್ಲಾಯ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಈ ಎರಡನೇ ಅಂದರೆ ಸೂಯೆಜ್ ಕ್ರೈಸಿಸ್ ನಂತರ ಸಿನಾಯ್ ಪರ್ಯಾಯ ದ್ವೀಪ ಹಾಗೂ ಗಾಜಾಪಟ್ಟಿಯನ್ನು ಇಸ್ರೇಲ್ ವಶಪಡಿಸ್ಕೊಂಡಿತ್ತು. ನಂತರ UN ಒಂದು ಆಜ್ಞೆಯ ಮೇರೆಗೆ ಅಲ್ಲಿ ಈ ವಿಶ್ವಸಂಸ್ಥೆಯ ತುರ್ತು ಪಡೆಗಳನ್ನು ಇಟ್ಟು ಶಾಂತಿಯನ್ನು ನೆಲೆಗೊಳಿಸಲಾಯಿತು. ಆದರೆ ಈಗ ಈ ಅಬ್ದಲ್ ನಾಜರ್ ಏನು ಮಾಡ್ತಾರಂದರೆ ಸಿನಾಯ್ ಪರ್ಯಾಯ ದ್ವೀಪ ಹಾಗೂ ಗಾಜಾಪಟ್ಟಿಯಲ್ಲಿ ಇರುವಂತಹ ಈ ವಿಶ್ವಸಂಸ್ಥೆಯ ತುರ್ತು ಪಡೆಯನ್ನು ವಾಪಸ್ ಪಡಿಬೇಕು ಅಂತ ಅವರು ವಿಶ್ವಸಂಸ್ಥೆಯ ಮುಂದೆ ಕೋರಿಕೆಯನ್ನು ಇಡ್ತಾರೆ. ಆಗ ವಿಶ್ವಸಂಸ್ಥೆಯ ಅಧ್ಯಕ್ಷರಾಗಿದ್ದಂತಹ ಥಂಟ್ ಅಥವಾ ಥಂಟ್ ಅವರು ಈ ಒಂದು ಕೋರಿಕೆಯನ್ನು ಒಪ್ಕೊಂಡು ಅಲ್ಲಿದ್ದಂತಹ UN ಎಮರ್ಜೆನ್ಸಿ ಫೋರ್ಸ್ ಅಂದರೆ ವಿಶ್ವಸಂಸ್ಥೆಯ ತುರ್ತು ಪಡೆಯನ್ನು ವಾಪಸ್ ಪಡ್ಕೊಳ್ತಾರೆ. ಇದು ಇಸ್ರೇಲ್ ಹಾಗೂ ಬೇರೆ ರಾಷ್ಟ್ರಗಳಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಕಾರಣ ಏನಂದರೆ ಎರಡನೇ ಅರಬ್ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಇಲ್ಲಿರುವಂತಹ ಅಂದರೆ ಸಿನಾಯ್ ಪರ್ಯಾಯ ದ್ವೀಪ ಹಾಗೂ ಗಾಜಾಪಟ್ಟಿಯಲ್ಲಿರುವಂತಹ ಇಸ್ರೇಲ್ನ ಪಡೆಯನ್ನು ಹಿಂಪಡಿಬೇಕಂದ್ರೆ ತಿರನ್ ಜಲಸಂಧಿಯಲ್ಲಿ ಇಸ್ರೇಲ್ ಪಡೆಗಳಿಗೆ ಒಂದು ಅನುಮತಿಯನ್ನು ನೀಡಬೇಕು ಅನ್ನೋ ಒಪ್ಪಂದದ ಮೇರೆಗೆ ಅಲ್ಲಿ ವಿಶ್ವಸಂಸ್ಥೆಯವರು ಯುದ್ಧವನ್ನು ನಿಲ್ಲಿಸಿದರು. ಈಗ ಯಾರ ಜೊತೆನೂ ಡಿಸ್ಕಸ್ ಮಾಡದೆ ವಿಶ್ವಸಂಸ್ಥೆಯವರು ಈಜಿಪ್ಟ್ನ ಈ ಕೋರಿಕೆಯನ್ನು ಒಪ್ಪಿಕೊಂಡು ಅಲ್ಲಿದ್ದಂತಹ ತುರ್ತು ಪಡೆಯನ್ನು ವಾಪಸ್ ಪಡೆದಿದ್ದು ಎಲ್ಲರಿಗೂ ಅಸಮಾಧಾನವನ್ನು ಉಂಟು ಮಾಡಿತು. ಯಾವಾಗ ವಿಶ್ವಸಂಸ್ಥೆಯವರು ತಮ್ಮ ತುರ್ತು ಪಡೆಯನ್ನು ಅಲ್ಲಿಂದ ವಾಪಸ್ ಪಡ್ಕೊಂಡ್ರೋ ಅಬ್ದುಲ್ ನಜರ್ ಏನು ಮಾಡ್ತಾರಂದರೆ ಅಲ್ಲಿ ಆ ಪ್ರದೇಶಗಳನ್ನು ತಮ್ಮ ಕಂಟ್ರೋಲ್ಗೆ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೂ ತಿರಾನ್ ಬಂದರಿಗೆ ಬಂದಂತಹ ಇಸ್ರೇಲ್ನ ಹಡಗುಗಳನ್ನು ತಡೆದು ನಿಲ್ಲಿಸಿ ಅವರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಈಜಿಪ್ಟ್ ಅವರು ಇಸ್ರೇಲ್ ಮೇಲೆ ಒಂದು ನೌಕಾ ದಿಗ್ಬಂಧನವನ್ನು ಹೇರ್ತಾರೆ. ಹಾಗೂ ಅರಬ್ ಕೊಲ್ಲಿಯನ್ನು ಸಹ ಅವರು ಮುಚ್ತಾರೆ. ಇದರಿಂದ ಇಸ್ರೇಲ್ಗೆ ಕೋಪ ಬರುತ್ತೆ. ಯಾಕಂದರೆ ಈ 1956